कर्तव्यं दैवमान्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि ಬಸವೇಶ್ವರ 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 ಶಂಕರ ಓ ದೇವಾ ತಂದೆ ಜಗಜ್ಯೋತಿ ಬಸವೇಶ್ವರ, ಇಂದು ವೀರಶೈವ ಧರ್ಮವನ್ನು ಸ್ಥಾಪಿಸಿದವನು ನೀನೇ ಅಲ್ಲವೇ ತಂದೆ. ಈ ನನ್ನ ಬಾಳಿನಲ್ಲಿ ಕಷ್ಟ ಸುಖ ಬರಲಿ ಏನೇ ಬರಲಿ ಅದನ್ನು ಹೊಡೆದೊಡಿಸಿ ನಮ್ಮನ್ನು ಕಾಪಾಡುವ ಭಾರ ನಿನ್ನದೇ ತಂದೆ, ನಿನ್ನದೇ. ಹೀಗಿರುವಾಗ ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಹೆತ್ತ ತಂದೆ ತಾಯಿಯನ್ನ ಕಿತ್ತುಕೊಂಡೆ. ಆದರೂ ಈ ನನ್ನ ಅಣ್ಣ ಹಗಲು ರಾತ್ರಿ ಎನ್ನದೆ ನನ್ನನ್ನು ತನ್ನ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡುತ್ತಿದ್ದಾನೆ. ಈ ನನ್ನ ಅಣ್ಣನಿಗೆ, ಈ ನನ್ನ ಹಿರಿಯ ಅಣ್ಣನಿಗೆ ಯಾವುದೇ ರೀತಿ ದುರ್ಬುದ್ಧಿ ಬಾರದಂತೆ ನೀನೇ ಕಾಪಾಡಬೇಕು. ಹಾಗೆ ಈ ನಮ್ಮ ಜೀವನದಲ್ಲಿ ಎಂಥ ಘಟಸರ್ಪ ಬಂದ್ರು ಆ ಘಟಸರ್ಪನನ್ನ ಮೆಟ್ಟಿ ಸೀಳುವ ಶಕ್ತಿಯನ್ನ ನಮಗೆ ನೀನು ಕೊಡಬೇಕು ತಂದೆ, ಕೊಡಬೇಕು. ಹಾಗೆ ಈ ನಮ್ಮ ಹಿರಿಯ ಅಣ್ಣನಿಗೆ ಒಂದು ಒಳ್ಳೆ ವರ ಅತ್ತಿಗೆಯನ್ನು ದಯಪಾಲಿಸಿ ನನ್ನ ಮಗಳಂತೆ ಕಾಣುವ ಅತ್ತಿಗೆಯನ್ನ ಆದಷ್ಟು ಬೇಗ ಕೊಡು ಅಂತ ನನ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ತಂದೆ, ಕೇಳ್ಕೊತಾ ಇದ್ದೀನಿ. ತಂಗಿ, ಹಿಂದೇಕಮ್ಮ ದೇವರ ಪೂಜೆ ಇವತ್ತ ಯಾವ ವಾರ? ಅಲ್ಲಣ್ಣ, ಏನು ಮಾತನಾಡ್ತಾ ಇದೀಯ ನೀನು? ಇವತ್ತು ಸೋಮವಾರ ಅಲ್ಲವೇ? ಈ ನಮ್ಮ ದಯಾಮಯಿ ಭಕ್ತ ರಕ್ಷಕ ಮಾಯಾಮಯಿಯಾದ ಬಸವೇಶ್ವರನ ಪೂಜೆ ಅಲ್ಲವೇ? ಅದಿಲ್ಲ ಅಣ್ಣ, ಈ ನನ್ನ ಹಣೆಗೆ ಅಕ್ಷತೆ ಹಚ್ಚಿ ಆದಷ್ಟು ಬೇಗ ನಿನಗೊಂದು ಒಳ್ಳೆ ಕನ್ಯೆ ಸಿಗಲಿ ಅಂತ ನನ್ನ ಬಸವೇಶ್ವರನಲ್ಲಿ ಬೇಡಿಕೊಂಡಿದ್ದೇನೆ. ಅಣ್ಣ, ಪ್ರಸಾದ ತೆಗೆದುಕೊಳ್ಳಿ.
ಆಯ್ತು ಕೊಡು ತಂಗಿ. ಅಣ್ಣ ತಂಗಿ ಅಣ್ಣ ಅಣ್ಣ ಏನ್ ಮಾಡ್ತಾ ಇದೀಯ ಅಣ್ಣ ನೀನು? ನಿನಗೆ ಸ್ವಲ್ಪ ಹೊತ್ತು ಅರಿವಿದೆಯಾ? ನೀನು ಏನ್ ಮಾಡ್ತಾ ಇದೀಯ ಅಂತ? ತಂಗಿ, ನಿನ್ನ ಹಣಿಯಲ್ಲಿ ಶೋಭಿಸಬೇಕಾದ ಮುತ್ತೈದೆ ಕುಂಕುಮ ತಿಲಕ ಇಲ್ಲದನ್ನು ಕಂಡು ನನ್ನ ಎರಿಗೆ ಸಿಡಲು ಬಡದಂತಾಯ್ತಮ್ಮ. ನಚ್ಚನನ್ನೆಲ್ಲನ್ನ ಕೂಡ ಸಂಸಾರ ಮಾಡುವುದನ್ನು ಕಂಡು ನನಗೆ ತುಂಬಾ ವ್ಯಥೆಯಾಗುತ್ತಿದೆ ತಂಗಿ. 8 ವರ್ಷದವಳಾಗಿರುವಾಗಲೇ ಅಕಾಲಕ್ಕೆ ತಾಯಿಯು ಅಕಾಲಕ್ಕೆ ಮರಣಕ್ಕೆ ತುತ್ತಾದಳು. ತಂದೆಯವರು ಕೂಡ ತಾಯಿಯ ಚಿಂತೆಯಲ್ಲಿ ಕೊರಗಿ ಶಿವನ ಸಾನ್ನಿಧ್ಯನೇ ಸೇರಿದರು. ಅಂದಿನವರೆಗೂ ನಿನ್ನನ್ನು ತಮ್ಮ ಸೋಮಶೇಖರನನ್ನು ಕಷ್ಟಪಟ್ಟು ಜೋಪಾನ ಮಾಡುತ್ತಾ ಬಂದೆ. ಯಾಕಣ್ಣ ಈಗ ಏನಾಗಿದೆ ಅಂತ ನೀನ್ ಈ ರೀತಿ ಮಾತಾಡ್ತಾ ಇದೀಯ? ನೋಡು, ನನ್ನ ಅದೃಷ್ಟನೇ ಸರಿ ಇಲ್ಲ ಅಂದ್ರೆ ಯಾರೇನ್ ಮಾಡೋದಣ್ಣ? ಯಾರೇನ್ ಮಾಡೋದು ನೀನೇ ಹೇಳು. ಇನ್ನೇನಾಗಬೇಕಮ್ಮ? ನಿನ್ನನ್ನು ಆ ದೇವರ ದೃಷ್ಟಿಯಲ್ಲಿ ಸಹ ದೇವರು ಕಾಣಲೆಂದು ನಾನು ಭಯಪಟ್ಟೆ. ಹೌದಣ್ಣ, ಹೌದು. ನೋಡು, ಈ ಸಮಾಜದಲ್ಲಿ ನನ್ನ ಮುತ್ತೇಗಿರೋದು ಆ ದೇವರಿಗೆ ಇಷ್ಟ ಇಲ್ಲ ಎಂದಾಗ ನೀನಾದ್ರೂ ಏನ್ ಮಾಡಲು ಸಾಧ್ಯ? ಬಸವಣ್ಣನೇ ಹೇಳ್ತಾನಣ್ಣ, ಬಾರದು ಬಪ್ಪದು ತಪ್ಪದು ಅಂತ. ಹೀಗಿರುವಾಗ ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ ಅಂದ್ಮೇಲೆ ಯಾರೇನ್ ಮಾಡುದು? ನೋಡೋಣ, ನೀನಾದ್ರೂ ಒಳ್ಳೆ ಕನ್ಯಾ ನೋಡಿ ಮದುವೆ ಆಗೋಣ, ಮದುವೆ ಆಗು. ಹೌದು ತಂಗಿ, ನೀನು ಹೇಳುವುದು ಸರಿ. ಆದರೆ ಜನ ಏನಂದಾಡಿಕೊಳ್ಳುತ್ತಾರ ಗೊತ್ತೇನಮ್ಮ? ವಯಸ್ಸಿಗೆ ಬಂದ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ತಾನು ಮದುವೆ ಮಾಡಿಕೊಂಡು ಹೆಂಡತಿಯ ಮೋಹಪಾಸಕ್ಕೆ ಬಿದ್ದ ಇವನ್ಯಾವ ಬುದ್ಧಿವಂತನೆಂದು ಜನರು ಜರುಗುತ್ತಾರೆ. ಮರು ಮದುವೆಯನ್ನು ಮಾಡುವವರೆಗೆ ನಾನು ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ. ಹೋಗಲಿ ಬಿಡು ತಂಗಿ. ಇವತ್ತು ನಿನ್ನ ಚಿಕ್ಕಣ್ಣ ಸೋಮಶೇಖರ ಮೈಸೂರಿನಿಂದ ವಿದ್ಯಾಭ್ಯಾಸ ಮುಗಿಸಿ MA ಪಾಸ್ ಆಗಿ ಬರ್ತಿದ್ದಾನೆ. ಅವನಿಗೆ ಸಿಹಿ ಊಟದ ವ್ಯವಸ್ಥೆ ಮಾಡು ತಂಗಿ. ಅಣ್ಣ, ನಾನು ಮರ್ತೇ ಬಿಟ್ಟಿದ್ದೆ, ಇವತ್ತು ಬಸವಣ್ಣನ ವಾರ ಅಲ್ವೇ? ಅದಕ್ಕೆ ನಾನು ಆಗ್ಲೇ ಸಿಹಿ ಮಾಡಿದ್ದೀನಣ್ಣ. ಅದು ಸೋಮು ಬಂದೇ ಬಿಟ್ಟ ನೋಡು ತಂಗಿ. ಸೋಮು, ಹೋದ ಕೆಲಸ ಹಣ್ಣು ಅಥವಾ ಕಾಯಿಯೋ? ಏನ ನಾನಿನ್ನ ಮಾತಿನ ಅರ್ಥ? ಅದೇ ಅಣ್ಣ, ನಿನ್ನ ಪರೀಕ್ಷೆ ಫೇಲೋ ವಾಸು ಅಂತ ಅಣ್ಣ ಕೇಳ್ತಾ ಇದ್ದಾನೆ ಅಷ್ಟೇ. ತಂಗಿ, ನಾನು ಹೇಳಿದಂತೆ ಫಸ್ಟ್ ಕ್ಲಾಸಿನಲ್ಲಿ ತೆರಗಡೆ ಆಗಿರೋಣ. ಅದಕ್ಕಾಗಿ ನಿನಗೆ ಸ್ವೀಟು ಕೊಟ್ಟು ಆಶೀರ್ವಾದ ಪಡೆಯಲು ಬಂದಿರುವೆ. ಹಾ, ತೆಗೆದುಕೊಳ್ಳೋಣ ಈ ಸ್ವೀಟು.
ತಂಗಿ ನೀನು ಆದರೂ ತೆಗೆದುಕೊಳ್ಳಮ್ಮ. ಅಲ್ಲಣ್ಣ, ಬರೀ ಸ್ವೀಟ್ ಕೊಟ್ರೆ ಹೇಗಣ್ಣ? ನೋಡು, ನೀನು ಅತ್ತಿಗೆ ಜೊತೆ ನೌಕರಿಯನ್ನು ಪಡೆದು ದೊಡ್ಡ ಸಾಹೇಬನಾಗಿ ಅತ್ತಿಗೆ ಜೊತೆ ಕಾರ್ನಲ್ಲಿ ನೀನು ಮನೆಗೆ ಬರ್ಬೇಕಣ್ಣ. ಅದೇ ನಿನ್ನ ತಂಗಿ ಆಸೆ ಅಣ್ಣ. ಅದೇ ಕಮ್ಮ, ಅಣ್ಣನ ಮದುವೆ ಆಗಿ ಅತ್ತಿಗೆ ಮನೆಗೆ ಬಂದು ಮಂಗಳ ಗೌರಿಯಂತೆ ಮುತ್ತಾದ ಮಕ್ಕಳನ್ನು ಹೆತ್ತ ನಂತರ ನನ್ನ ಮದುವೆ. ನನಗೊಂದು ಒಳ್ಳೆ ನೌಕರಿ ಸೇರಿ ಮೊದಲು ನನ್ನ ತಂಗಿಯ ಮದುವೆ ಮಾಡೋಣ. ಆಗ ನನ್ನ ತಂಗಿ ಮಾವನವರು ನಗುನಗುತ್ತಿರಬೇಕು. ಹೋಗಲಿ ಅಮ್ಮ, ನಿನಗಾಗಿ ಒಂದು ಹೊಸ ಸೀರೆ, ಜಂಪರ್, ಹೂ ಬಳೆ ತಂದಿರುವೆ. ಅದನ್ನು ಉಟ್ಟಿಕೊಂಡು ನಾನು ಪಾಸಾದ ಸುದ್ದಿ ನಿನ್ನ ಗೆಳೆಯರಿಗೆ ತಿಳಿಸಿ ಸ್ವೀಟು ಹಂಚಿ ಬಾರಮ್ಮ, ಸ್ವೀಟು ಹಂಚಿ ಬಾ. ಅಣ್ಣ, ಇಲ್ಲ ಅಣ್ಣ, ಇಲ್ಲ. ನೋಡು, ಈ ನನ್ನ ಹಣೆಗೆ ಕುಂಕುಮ ಹಚ್ಚಿಕೊಳ್ಳುವಂತಿಲ್ಲ, ಈ ನನ್ನ ಕೈ ತುಂಬ ಬಳೆಯನ್ನು ತರುವಂತಿಲ್ಲ ಅಣ್ಣ. ಈ ಹೊಸ ಸೀರೆ ನಾನು ಉಡುವಂತಿಲ್ಲ ಅಣ್ಣ. ನನ್ನ ವಾರ್ಗಿತ್ತಿಯರ ಜೊತೆ ನಾನು ಮಾತನಾಡುತ್ತಿಲ್ಲ. ನಾನೊಬ್ಬಳು ವಿಧಿ ಅಂತ ಈ ಸಮಾಜದ ಜನ ನಿಂದನೆ ಮಾಡ್ತಾರಣ್ಣ. ಆಶ್ಚರ್ಯಕ್ಕೆ ಮದುವೆಯಾದ ಮರುದಿನನೇ ಗಂಡನನ್ನ ಬಲಿ ತೆಗೆದುಕೊಂಡ ಮಾರಿ ಅಂತ ಹೇಳ್ತಾರೆ ಈ ಜನ. ಹೀಗಿರುವಾಗ ಬೆಳಗಿದ ತಕ್ಷಣ ನನ್ನ ಮುಖ ನೋಡಬಾರ್ದಂತೆ, ಯಾವ ಕಾರ್ಯಕ್ರಮಕ್ಕೂ ನನ್ನನ್ನ ಕರಿಬಾರ್ದಂತ ಈ ಕೊತ್ತ ಜನ ಎಲ್ಲ ಹೀಯಾಸಿ ಮಾತಾಡ್ತಾರಣ್ಣ. ಇವೆಲ್ಲ ನಾನು ಹೇಗೆ ಮಾಡಿಕೊಳ್ಳಲಿ, ನೀನೇ ಹೇಳು. ನೋಡು ತಂಗಿ, ಜನ ಹೇಗಾದರೂ ಆಡಿಕೊಳ್ಳುತ್ತಾರೆ, ಅದಕ್ಕೆ ನಾವು ಕಿವಿ ಕೊಡಬಾರದಮ್ಮ. ಸೋಮು, ನಿನಗೆ ಒಳ್ಳೆ ನೌಕರಿ ಸಿಕ್ಕ ನಂತರ ನೀನೇ ಒಂದು ವರ ಹುಡುಕು. ಇಬ್ಬರು ಸೇರಿ ವಿದ್ರಾಮಣಿಯಿಂದ ಮದುವೆ ಮಾಡೋಣ. ಅಲ್ಲಿವರೆಗೆ ನಾನು ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ. ಅಣ್ಣ, ನೀನು ಅಣ್ಣನಷ್ಟೇ ಅಲ್ಲ, ಸಾಕ್ಷಾತ್ ದೇವಮಾನವ ದೇವನಂತಿರುವ ನಿನ್ನ ಆಶೀರ್ವಾದ ಹೊಂದಿಲ್ಲ ನನಗೆ. ಎಂಥ ಪ್ರಸಂಗ ಬಂದರೂ ಮೊದಲು ನನ್ನ ತಂಗಿ ಮದುವೆ ಮಾಡೋಣ. ಆಗ ನನ್ನ ತಂಗಿ ಮಾವನವರು ನಗನಗುತ್ತಿರಬೇಕು. ನಡೆ ತಂಗಿ, ನನಗೆ ಹಸಿವು ಆಗಿದೆ, ಅಣ್ಣನಿಗೂ ನನಗೂ ಊಟ ಹಾಕು. ಅಣ್ಣ, ಅದಕ್ಕಿಂತ ಮುಂಚೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಹೆತ್ತ ತಂದೆ ತಾಯಿ ತೀರಿ ಹೋದ್ಮೇಲೆ ಅಣ್ಣ, ಅಲ್ಲಿವರೆಗೂ ಇಲ್ಲಿಯವರೆಗೂ ಹಗಲು ರಾತ್ರಿ ಅನ್ನದೇ ನನ್ನನ್ನು ಜೋಪಾನ ಮಾಡಿದ್ರಿ. ಹೀಗಿರುವಾಗ ಈ ನಿಮ್ಮಿಬ್ಬರ ಕೈಗೂ ರಾಖಿ ಕಟ್ಟಿ ನಾನು ಆಶೀರ್ವಾದ ಪಡಿಬೇಕಣ್ಣ, ಆಶೀರ್ವಾದ ಪಡಿಬೇಕು. ನೋಡಿ, ಈ ನನ್ನ ಆಸೆನ ನೆರವೇರಿಸ್ತೀರ ತಾನೇ? ಆಯ್ತಮ್ಮ ತಂಗಿ, ಹಂಗೆ ಮಾಡೋ.
ಬಾಣ, ನನಗೆ ಆಶೀರ್ವಾದ ಮಾಡೋಣ. ತಂಗಿ, ಈ ಶುಭ ಸಂಭ್ರಮದಲ್ಲಿ ಅಣ್ಣನ ಎದುರಿಗೆ ಮತ್ತು ನನಗೆ ನಗು ನಗುತ್ತಾ ಅಂತ ನಿನ್ನ ಬಾಯಿಂದ ಒಂದು ಹಾಡನ್ನಾದರೂ ಹಾಡಬಹುದಮ್ಮ? ಆಯ್ತಣ್ಣ, ಈ ನನ್ನ ಅಣ್ಣನ ಆಸೆಯನ್ನ ನಾನು ಈಡೇರಿಸ್ತಾ ಇರ್ತೀನ. ಖಂಡಿತವಾಗಿಯೂ ಹಾಡ್ತೀನಣ್ಣ, ಹಾಡ್ತೀನಿ. ಆಯ್ತಾ? ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಭವ, ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಭವ, ಜೀವಕ್ಕೆ ಕರುಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ಈ ಲಕ್ಷ ಬಂಧನ, ಈ ಲಕ್ಷ ಬಂಧನ. ಈ ಲಕ್ಷ ಬಂಧನ ಈ ಹುಟ್ಟಿ ಬಂದ ಸುದಿನವೇ ಈ ರಾತ್ರಿ ಹಬ್ಬ ಬಂದಿದ್ದು, ಸೋದರಿಗೆ ಒಂದು ಬರಬೆಂದು ಈ ರಾತ್ರಿ ಸಾಕ್ಷಿ ಹೇಳಿದ್ದು. ತಂದೆಯು ಹುಟ್ಟಿದ ಕಣ ಅಣ್ಣನ ಪದವಿ ಹುಟ್ಟಿತು, ತಂದೆಯು ಹುಟ್ಟಿದ ಕಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದಾದರಿಗೆ ನೀನು ಅಣ್ಣ ಅಣ್ಣ ಅನ್ನೋದೇ ನನಗೆ ಉತ್ತರ, ನನ್ನ ಇವೆಲ್ಲರಿಗಾಗಿದ್ದಾನೆ ದೀರ್ಘಾಯುಷ್ಮಾನ್. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಈ ರಕ್ಷಾ ಬಂಧ ಲಲಲಾಲಾ ಲಾಲಲಾ. ಬಾಣ, ನಿನಗೋಸ್ಕರ ಸಿಹಿಯಾದ ಅಡುಗೆ ಮಾಡಿದ್ದೀನಿ. ಎಲ್ಲರೂ ಸೇರಿ ಊಟ ಮಾಡೋಣ. ನಡೆಯಮ್ಮ, ನಾನು ಬಂದು ಭಾಳ ಹೊತ್ತಾಯಿತು, ನನಗೆ ತುಂಬ ಹಸಿವೆ ಆಗಿದೆ. ಅಣ್ಣನಿಗೂ ನನಗೂ ಊಟಕ್ಕೆ ಹಾಕಮ್ಮ. ಆಯ್ತು ನಡಿಯಪ್ಪ, ಊಟ ಮಾಡುವಿ ಅಂತೆ.